ನಮಸ್ತೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಆಷಾಢ ಮಾಸದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಆಷಾಢ ಮಾಸದ ಮಹತ್ವವೇನು, ಆಷಾಢ ಮಾಸದಲ್ಲಿ ಧಾರ್ಮಿಕ ಹಾಗೂ ಸನಾತನ ಅನುಷ್ಠಾನಗಳನ್ನು ಏಕೆ ಮಾಡಬೇಕು, ಇದಕ್ಕಿರುವಂತಹ ವೈಜ್ಞಾನಿಕ ಹಿನ್ನೆಲೆ ಏನು, ಹಾಗೂ ಜ್ಯೋತಿಷ್ಯ ರೀತ್ಯ ಆಷಾಢ ಮಾಸವು ಯಾವ ರೀತಿಯಲ್ಲಿ ಅತ್ಯಂತ ಮುಖ್ಯವಾಗಿದೆ ಎಂಬುದನ್ನು ತಿಳಿಯೋಣ. ಆಷಾಢ ಮಾಸವು ಯಾವಾಗಲೂ ಜೂನ್ ಅಂತ್ಯ ಅಥವಾ ಜುಲೈ ತಿಂಗಳಲ್ಲಿ ಆರಂಭವಾಗುವಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತದೆ. ಈ ಒಂದು ಜುಲೈ ತಿಂಗಳಿಗೆ ವಿಶೇಷವಾದಂತಹ ಮಹತ್ವವಿದೆ. ಅದೇನೆಂದರೆ, ಯಾವಾಗ ಸೂರ್ಯನು ಮಕರ ರಾಶಿಯಲ್ಲಿ ಸಂಚಾರ ಮಾಡಲು ಆರಂಭಿಸುತ್ತಾನೋ ಆವತ್ತು ಮಕರ ಸಂಕ್ರಾಂತಿಯಾಗಿರುತ್ತದೆ. ಅದೇ ರೀತಿಯಾಗಿ ಅಲ್ಲಿಂದ ಉತ್ತರಾಭಿಮುಖವಾಗಿ ಸಾಗುವಂತಹ ಸೂರ್ಯನ ಚಲನೆ ಏನಿದೆ, ಯಾವಾಗ ಸೂರ್ಯನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾನೋ ಅಲ್ಲಿಂದ ಸೂರ್ಯನ ದಕ್ಷಿಣಾಭಿಮುಖ ಸಂಚಾರವು ಆರಂಭವಾಗುತ್ತದೆ. ಯಾವ ರೀತಿಯಾಗಿ ಜನವರಿ 14 ಅಥವಾ 15ನೇ ತಿಂಗಳಿಂದ ಬೇಸಿಗೆ ಕಾಲ ಆರಂಭವಾಗುತ್ತದೆ. ಇಡೀ ಭೂಮಿಯು ಸೂರ್ಯನ ಹೆಚ್ಚಿನ ಶಾಖವನ್ನು ಪಡೆದುಕೊಳ್ಳುತ್ತದೆ. ಅದಕ್ಕೆ ವಿರುದ್ಧವಾಗಿ ಸೂರ್ಯನು ದಕ್ಷಿಣಾಭಿಮುಖ ಸಂಚಾರ ಮಾಡುವಾಗ ಸೂರ್ಯನ ಆ ಒಂದು ಅಧಿಕ ಶಾಖ ಮತ್ತು ತಾಪವು ಕಡಿಮೆಯಾಗಿ ನಿಮಗೆ ಎಲ್ಲೆಲ್ಲೂ ಚಳಿ ಹಾಗೂ ಮಳೆಯ ಒಂದು ಪ್ರಕೃತಿಯನ್ನು ನೋಡಲು ಸಿಗುತ್ತದೆ. ಇದರ ವಿಶೇಷವೇನೆಂದರೆ, ಸೂರ್ಯನ ಉತ್ತರಾಭಿಮುಖ ಸಂಚಾರದಲ್ಲಿ ಎಲ್ಲ ರೀತಿಯಾದಂತಹ ಸೃಷ್ಟಿ ಕಾರ್ಯಗಳಿಗೆ ಬೀಜಾಂಕುರವಾದದ್ದೇ ಆದಲ್ಲಿ ಅದರ ಎಲ್ಲ ರೀತಿಯ ಫಲಗಳು ಮತ್ತು ಅದರ ಒಂದು ಪ್ರಯೋಜನಗಳನ್ನು ಪಡೆಯಲು ಸೂರ್ಯನ ದಕ್ಷಿಣಾಭಿಮುಖ ಸಂಚಾರವು ಅನುಕೂಲ ಮಾಡಿಕೊಡಲಿದೆ. ಈ ಒಂದು ಆಷಾಢ ಮಾಸದಲ್ಲಿ ನಮ್ಮ ಧಾರ್ಮಿಕ ರೀತಿಗಳ ಮೂಲಕ ಹೇಳುವುದಾದರೆ, ಇದು ಒಂದು ದೇವರ ಭಕ್ತಿಗಾಗಿ, ಪೂಜೆಗಾಗಿ ಹಾಗೂ ಆಧ್ಯಾತ್ಮಿಕ ಸಾಧನೆಗಾಗಿಯೇ ಮೀಸಲಾಗಿರುವಂತಹ ಮಾಸ. ಆದ್ದರಿಂದಲೇ ಆಷಾಢ ಮಾಸದಲ್ಲಿ ಎಲ್ಲ ಗುರುಗಳು ಸಹಿತ ಚಾತುರ್ಮಾಸ್ಯ ವ್ರತವನ್ನು ಆರಂಭಿಸುತ್ತಾರೆ. ಈ ಒಂದು ಕಾಲದಲ್ಲಿ ನಿಮಗೆ ದವಸ ಧಾನ್ಯ, ಹಣ್ಣು, ತರಕಾರಿ ಇವುಗಳ ಬಳಕೆಯನ್ನು ಕಡಿಮೆ ಮಾಡಿ ಹೆಚ್ಚಾಗಿ ಎಲ್ಲ ರೀತಿಯ ಸಾತ್ವಿಕ ಆಹಾರವನ್ನೇ ಗುರುಗಳು ಸೇವಿಸುವ ಉದ್ದೇಶವೇನೆಂದರೆ, ಆಷಾಢ ಮಾಸದಲ್ಲಿ ಮೋಡಗಳು ಕವಿದಿದ್ದು ಭೂಮಿಯಲ್ಲಿ ತೇವಾಂಶ ಮತ್ತು ಆರ್ದ್ರತೆ ಹೆಚ್ಚಾಗಿರುವುದರಿಂದ ಎಲ್ಲ ರೀತಿಯ ಕ್ರಿಮಿ ಕೀಟಗಳು ಸಹಿತ ತಮ್ಮ ಒಂದು ಸಂತಾನ ಫಲವನ್ನು ಹೆಚ್ಚು ಮಾಡಿಕೊಂಡಿರುತ್ತವೆ. ಈ ಕ್ರಿಮಿ ಕೀಟಗಳು ತರಕಾರಿ, ಹಣ್ಣುಗಳು ಹಾಗೂ ಧಾನ್ಯಗಳ ಮೇಲೆ ದಾಳಿ ಇಟ್ಟು ಅವನ್ನು ಕಲುಷಿತವನ್ನಾಗಿ ಮಾಡುವುದರಿಂದ ಆ ಒಂದು ಕಲುಷಿತ ಆಹಾರ ನಮಗೆ ಸೇರಬಾರದು ಎಂಬ ಏಕೈಕ ಕಾರಣಕ್ಕಾಗಿಯೇ ಆಹಾರ ಕ್ರಮವನ್ನು ಆಷಾಢ ಮಾಸದಲ್ಲಿ ಇಂತಿಂಥದ್ದೇ ಆಹಾರಗಳನ್ನು ಸೇವಿಸಬೇಕು ಎಂದು ಹೇಳಿದೆ. ಹಾಗೂ ಈ ರೀತಿ ಹೇಳುವುದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನೆಂದರೆ, ಯಾವಾಗ ನಿಮಗೆ ಸೂರ್ಯನ ಶಾಖ ಮತ್ತು ತಾಪಮಾನ ಕಡಿಮೆಯಾಗಿರುತ್ತದೆ, ತೇವಾಂಶ ಮತ್ತು ಆರ್ದ್ರತೆ ಹೆಚ್ಚಾಗಿರುತ್ತದೆ, ಆ ಕಾಲದಲ್ಲಿ ಜೀರ್ಣ ಪ್ರಕ್ರಿಯೆ ಹಾಗೂ ಚಯಾಪಚಯ ಕಡಿಮೆ ಪ್ರಮಾಣದಲ್ಲಿ ಮನುಷ್ಯರ ಮೇಲೆ ಪರಿಣಾಮ ಬೀರುತ್ತದೆ. ತೇವಾಂಶ ಮತ್ತು ಆರ್ದ್ರತೆ ಹೆಚ್ಚಾಗಿರುವಂತಹ ಆಷಾಢ ಮಾಸದಲ್ಲಿ ನಿಯಮಿತವಾಗಿ ಅಲ್ಪಾಹಾರ ಸೇವನೆ ಮಾಡುವುದು ಹಾಗೂ ಆಧ್ಯಾತ್ಮಿಕ ಸಾಧನೆಗಾಗಿ ಜಪ, ತಪ, ಪಾರಾಯಣಗಳನ್ನು ಮಾಡುವುದು, ಚಾತುರ್ಮಾಸ್ಯ ಮಾಡುವುದು, ಉಪವಾಸ ಮಾಡುವುದು ಎಲ್ಲವೂ ಸಹಿತ ಬರೀ ನಮ್ಮ ದೇಹಕ್ಕಾಗಿ ಮಾತ್ರವಲ್ಲ, ಮನಸ್ಸಿಗೂ ಸಹಿತ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ನೀಡುವಂಥದ್ದು. ಹಾಗೆಯೇ ಆಷಾಢ ಮಾಸದಲ್ಲಿ ಆಷಾಢ ಮಾಸದ ಪ್ರತಿ ಶುಕ್ರವಾರವೂ ಸಹಿತ ಯಾವುದಾದರೂ ನಿಮ್ಮ ನಂಬಿಕೆಯ
ಶಕ್ತಿ ದೇವತೆಯ ಪೂಜಾ ಆರಾಧನೆ ಹಾಗೂ ಉಪಾಸನೆಗಳನ್ನು ಮಾಡಬೇಕು ಎಂದು ಧರ್ಮ ಗ್ರಂಥಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಏನು ಉಲ್ಲೇಖವಿದೆಯೋ ಅದೂ ಸಹಿತ ನಿಮ್ಮ ದೈಹಿಕ ಆರೋಗ್ಯವನ್ನು ಹೆಚ್ಚು ಮಾಡಿ, ಮನಸ್ಸು ಮತ್ತು ಆತ್ಮದ ಶಕ್ತಿಯನ್ನು ಹೆಚ್ಚು ಮಾಡಿ, ನಿಮ್ಮನ್ನು ಮತ್ತಷ್ಟು ಸದೃಢರನ್ನಾಗಿ ಮಾಡಲು ಆಷಾಢ ಮಾಸವು ಕಾರಣವಾಗುತ್ತದೆ. ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದೇವಿಯ ಆರಾಧನೆ, ಉಪಾಸನೆ, ನಾಮ ಸಂಕೀರ್ತನೆ ಹಾಗೂ ಪಾರಾಯಣಗಳನ್ನು ಮಾಡುವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂತಹ ಪದ್ಧತಿ. ಈ ಒಂದು ಪದ್ಧತಿಯನ್ನು ನೀವು ಮುಂದುವರಿಸಿ ಹಾಗೂ ಇದರ ಒಂದು ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ. ಆಷಾಢ ಮಾಸದಲ್ಲಿ ತೊಲೆ ಏಕಾದಶಿ ಎಂದು ಏನು ನಾವು ಕರೆಯುತ್ತೇವೆಯೋ ಆ ಒಂದು ತೊಲೆ ಏಕಾದಶಿಗೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ. ತೊಲೆ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಎಂದು ನಾವೇನು ಆಷಾಢ ಮಾಸದಲ್ಲಿ ಬಹಳ ಮುಖ್ಯವಾದಂತಹ ದಿನವೆಂದು ಪರಿಗಣಿಸುತ್ತೇವೆಯೋ ಆ ದಿನವು ಸರ್ವ ಯೋಗೇಶ್ವರನಾದಂತಹ ಶ್ರೀಮನ್ ಮಹಾವಿಷ್ಣುವು ಯೋಗ ನಿದ್ರೆಗೆ ಜಾರುವಂತಹ ಸಮಯವಾಗಿದೆ. ಆದ್ದರಿಂದಲೇ ಈ ಒಂದು ತೊಲೆ ಏಕಾದಶಿ ದಿನವನ್ನು ದೇವಶಯನಿ ಏಕಾದಶಿ ಎಂದು ಕರೆಯುತ್ತೇವೆ. ಅದೇ ರೀತಿ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ದಿನವನ್ನು ಗುರು ಪೂರ್ಣಿಮೆಯಾಗಿ ಆಚರಿಸುತ್ತೇವೆ. ಈ ಒಂದು ಗುರು ಪೂರ್ಣಿಮೆಯ ದಿವಸ ಗುರುಗಳಲ್ಲೇ ಆದಿಗುರುವಾದಂತಹ ವ್ಯಾಸನ ಪೂಜೆಯನ್ನು ಮಾಡಿ ಎಲ್ಲ ಗುರುಗಳಿಗೂ ನಮ್ಮ ಒಂದು ಸೇವೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಈ ಒಂದು ಗುರು ಪೂರ್ಣಿಮೆಯ ದಿವಸ ಗುರುವಿನ ಸೇವೆ, ಆರಾಧನೆ, ಪ್ರಾರ್ಥನೆ ಮಾಡಿದವರಿಗೆ ಅವರ ಸಕಲ ಅಭಿಷ್ಟಗಳು, ಇಷ್ಟಾರ್ಥಗಳು ನೆರವೇರುವುದು ಅನುಭವ ವೇದ್ಯವಾಗಿ ನಿರೂಪಿತವಾಗಿದೆ. ಅದೇ ರೀತಿ ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆ ಎಂದು ನಾಗರ ಅಮಾವಾಸ್ಯೆಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ಜೊತೆಗೆ ಪತಿದೇವರ ಪೂಜೆಯನ್ನು ಮಾಡುವುದು ಸಹಿತ ಒಂದು ಅತ್ಯಂತ ವಿಶಿಷ್ಟವಾದಂತಹ ಆಚರಣೆಯಾಗಿದೆ. ಈ ಒಂದು ಆಚರಣೆಯ ಹಿಂದಿನ ಉದ್ದೇಶವೇನೆಂದರೆ ಯಾವುದೇ ಒಂದು ಸಮಾಜವು ಅಥವಾ ರಾಜ್ಯವು ಅಥವಾ ದೇಶವು ಚೆನ್ನಾಗಿರಬೇಕಾದಲ್ಲಿ ಆ ಒಂದು ರಾಜ್ಯ, ದೇಶ ಅಥವಾ ಪಟ್ಟಣದ ಕೌಟುಂಬಿಕ ಜೀವನದಲ್ಲಿ ಸೌಖ್ಯ, ನೆಮ್ಮದಿ, ಸಮಾಧಾನ ಹಾಗೂ ಸಂತಸವಿರಬೇಕು. ಕುಟುಂಬ ಆರಂಭವಾಗುವುದೇ ಒಂದು ಗಂಡು ಹಾಗೂ ಹೆಣ್ಣಿನ ಮದುವೆಯ ನಂತರ. ಹೀಗಾಗಿ ಆ ಒಂದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಪತಿಯ ಮೇಲೆ ಪತ್ನಿಗೆ ಇರುವಂತಹ ಭಕ್ತಿಭಾವ ಹಾಗೂ ಜವಾಬ್ದಾರಿಯನ್ನು ಸೂಸಿದರೆ ಗಂಡನಿಗೆ ಆ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ಭೀಮನ ಅಮಾವಾಸ್ಯೆಯ ಪೂಜೆಯಿಂದ ಜವಾಬ್ದಾರಿ, ಪ್ರೀತಿ, ಪ್ರೇಮವು ಮಡದಿಯ ಮೇಲೆ ಹೆಚ್ಚಾಗಿ ಒಂದು ಸುಖ ಸಂತೋಷದ ಕೌಟುಂಬಿಕ ಜೀವನಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಈ ಒಂದು ಭೀಮನ ಅಮಾವಾಸ್ಯೆಯ ಪದ್ಧತಿಯನ್ನು ಅನಾದಿ ಕಾಲದಿಂದಲೂ ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸುತ್ತಿರುವುದು ಹಾಗೂ ಆ ಒಂದು ಆಚರಣೆಯಿಂದ ಕುಟುಂಬಗಳು ಭದ್ರವಾಗಿದ್ದಷ್ಟು ಅದು ಪಟ್ಟಣ, ರಾಜ್ಯ ಅಥವಾ ದೇಶಕ್ಕೆ ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡಲಿದೆ. ಆಷಾಢ ಮಾಸದ ಭೀಮನ ಅಮಾವಾಸ್ಯೆಯ ಪೂಜೆಯ ನಂತರ ನಿಮಗೆ ಗಂಡ ಹೆಂಡತಿಯರ ಕೌಟುಂಬಿಕ ಜೀವನಕ್ಕೆ ಉತ್ತಮವಾದಂತಹ ಪ್ರಕೃತಿ ಹಾಗೂ ವಾತಾವರಣ ಇರುತ್ತದೆ. ಯಾವಾಗ ಜುಲೈ ಅಂತ್ಯದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆ ಮುಗಿದ ನಂತರ ಮತ್ತೆ ಎಲ್ಲ ಬಹಳಷ್ಟು ಬದಲಾವಣೆಗಳನ್ನು ಪ್ರಕೃತಿಯಲ್ಲಿ ನಾವು ನೋಡಬಹುದು. ಈ ಒಂದು ಸಮಯದಲ್ಲಿ ಸ್ತ್ರೀಯೊಬ್ಬಳು ಗರ್ಭ ಧರಿಸಿದರೆ ಮತ್ತೆ ಆ ಒಂದು ಸ್ತ್ರೀ ತಾಯಿಯಾಗುವುದು ಕುಂಭಮಾಸ ಅಥವಾ ಮೀನಮಾಸದಲ್ಲಿ. ಕುಂಭಮಾಸ ಮತ್ತು ಮೀನಮಾಸದ ಸಮಯಕ್ಕೆ ನಿಮಗೆ ರವಿ, ಗುರು, ಕುಜ, ಶುಕ್ರ ಹಾಗೂ ಶನಿ ಗ್ರಹಗಳ ಪ್ರಭಾವವು ಹೆಚ್ಚಾಗಿರುತ್ತದೆ.
ಅದೇ ಆಷಾಢ ಮಾಸದಲ್ಲಿ ಬುಧ ಹಾಗೂ ಶುಕ್ರ ಗ್ರಹಗಳ ಪ್ರಭಾವವು ಹೆಚ್ಚಿರುತ್ತದೆ. ಈ ಒಂದು ಬುಧ ಅಥವಾ ಶುಕ್ರ ಗ್ರಹಗಳ ಸಕಾರಾತ್ಮಕ ಧನಾತ್ಮಕ ಶಕ್ತಿ ಏನಿದೆ ಅದು ಹುಟ್ಟುವ ಮಕ್ಕಳಿಗೆ ಉತ್ತಮವಾದಂತಹ ಆರೋಗ್ಯವನ್ನು ನೀಡುವಂಥದ್ದಾಗಿರುತ್ತದೆ. ಹಾಗೂ ಆ ಕಾಲದಲ್ಲಿ ಜನಿಸಿರುವಂತಹ ಮಕ್ಕಳು ಅತ್ಯಂತ ಸದೃಢರಾಗಿರುತ್ತಾರೆ. ದೈಹಿಕ ಮತ್ತು ಮಾನಸಿಕವಾಗಿಯೂ ಸಹಿತ ಆ ಮಕ್ಕಳು ಬೇರೆ ಮಕ್ಕಳಿಗಿಂತ ಬಹಳ ಶಕ್ತಿವಂತರಾಗಿರುತ್ತಾರೆ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಲ್ಲಿ ಅರ್ಥವಾಗುವುದು. ಜ್ಯೋತಿಷ್ಯ ಶಾಸ್ತ್ರದಿಂದ ಆಷಾಢ ಎಂದರೆ ಯಾವುದೇ ರೀತಿಯಾದಂತಹ ತೊಂದರೆ, ಭೀತಿ ಅಥವಾ ರೋಗ ಇಲ್ಲದೆ ಇರುವಂಥದ್ದು ಎಂದು ಹೇಳಬಹುದು. ಹಾಗೂ ಎಲ್ಲ ಒಂದು ಸಮಸ್ಯೆಗಳಿಗೂ ಪರಿಹಾರವಾಗಿ ಅಜೇಯ ಎಂಬ ಅರ್ಥವೂ ಸಹಿತ ಆಷಾಢ ಪದಕ್ಕಿದೆ. ಹಾಗೂ ಈ ಒಂದು ಆಷಾಢ ಮಾಸ ಕಾಲದ ಹುಣ್ಣಿಮೆಯ ದಿವಸವೇನಿದೆ ಇದು ಯಾವಾಗಲೂ ಉತ್ತರಾಷಾಢ ಅಥವಾ ಪೂರ್ವಾಷಾಢ ನಕ್ಷತ್ರದ ಹಿಂದೂ ಮುಂದು ನಕ್ಷತ್ರದ ದಿನಗಳಂದೇ ಬೀಳುತ್ತದೆ. ಅಂದರೆ ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಪೂರ್ವಾಷಾಢ ಹಾಗೂ ಧನಿಷ್ಠ ನಕ್ಷತ್ರಗಳ ನಡುವೆ ಈ ಒಂದು ಹುಣ್ಣಿಮೆಯ ದಿನ ಬೀಳುತ್ತದೆ. ಇದು ನಮಗೆ ಬುಧ ಶುಕ್ರ ಗ್ರಹಗಳ ವಿಶೇಷ ಶಕ್ತಿಯನ್ನು ನೀಡಿರುವಂಥದ್ದಾಗಿದೆ. ಹೀಗಾಗಿ ಆಷಾಢ ಮಾಸ ಎಂದರೆ ಎಲ್ಲವನ್ನೂ ನಾವು ಜಯಿಸಿ ಮುಂದಕ್ಕೆ ವಿಜಯವಂತವಾಗಿ ಸಾಗುವಂತಹ ಮಾಸವೆಂದು ಹೇಳಬಹುದು. ಶಾಸ್ತ್ರ ಗ್ರಂಥಗಳ ರೀತಿಯ ಆಷಾಢವು ದೇವತೆಗಳ ರಾತ್ರಿ ಕಾಲವಾಗಿದೆ. ಈ ಒಂದು ದೇವತೆಗಳ ರಾತ್ರಿ ಕಾಲದಲ್ಲಿ ಭೂಮಂಡಲದಲ್ಲಿ ಜನರು ಅವರ ಒಂದು ಸಮಯವನ್ನು ಹೆಚ್ಚಾಗಿ ಪ್ರಾರ್ಥನೆ, ದೇವೋಪಾಸನೆ ಹಾಗೂ ಸೇವೆಯನ್ನು ಮಾಡುವುದರಿಂದ ದೇವತೆಗಳ ಸಂಪೂರ್ಣ ಅನುಗ್ರಹ ಸಿಗುತ್ತದೆ ಎಂಬ ನಂಬಿಕೆ ಹಾಗೂ ಆಚರಣೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿದೆ. ಈ ಒಂದು ಸನಾತನ ಹಿಂದೂ ಧರ್ಮದ ಈ ಶುಭ ಆಷಾಢ ಕಾಲದ ಎಲ್ಲ ರೀತಿಯ ಒಳಿತು ನಿಮಗೆ ಉಂಟಾಗಲಿ. ಈ ಆಷಾಢ ಮಾಸದಲ್ಲಿ ನಿಮಗೆ ಹಣ ಸಂಪಾದನೆ ಹಾಗೂ ಉತ್ತಮ ಆರೋಗ್ಯ ಮಾತ್ರವಲ್ಲದೆ ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನದಲ್ಲಿಯೂ ಒಳ್ಳೆಯದಾಗಲಿ. ಉತ್ತಮವಾದಂತಹ ಆರೋಗ್ಯ ಭಾಗ್ಯ ನಿಮಗೆ ಲಭ್ಯವಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ